ನಮಸ್ತೆ ಗೆಳೆಯರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ H1B ವೀಸಾದ ಅಪ್ಲಿಕೇಶನ್ ರೇಟ್ನ $1,00,000 ಏರಿಸಿದ್ದಾರೆ. ಈ ಒಂದು ವೀಸಾದ ರೇಟ್ ಹೆಚ್ಚಳದಿಂದ ಜಾಗತಿಕ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಕಂಡುಬಂದಿದೆ. ಒಂದು ವೀಸಾದಲ್ಲಿ ಆದ ಬದಲಾವಣೆಯಿಂದ ಬೇರೆ ಬೇರೆ ದೇಶಗಳ ಮೇಲೆ ಬಹಳ ನೆಗೆಟಿವ್ ಮತ್ತು ಪಾಸಿಟಿವ್ ಎಫೆಕ್ಟ್ ಆಗಿದೆ. ಮುಖ್ಯವಾಗಿ ಭಾರತದ ಮೇಲೆ ಆಗಿರೋ ಪರಿಣಾಮ ತುಂಬಾ ದೊಡ್ಡದು. ಯಾಕಂದ್ರೆ H1B ವೀಸಾನ ಹೆಚ್ಚು ಬಳಸ್ಕೊಳ್ತಾ ಇರೋರೇ ಭಾರತೀಯರು. H1B ವೀಸಾ ಅಂದ್ರೆ ಏನು, ಯಾಕೆ ಇಡೀ ಜಗತ್ತು ಇದರ ಹಿಂದೆ ಬಿದ್ದಿದೆ, ವೀಸಾದ ಅರ್ಜಿಯ ದರ ಏರಿಕೆಯಿಂದ ಆಗಿರೋ ಪರಿಣಾಮ ಎಂತದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅಮೆರಿಕದಲ್ಲಿ IT ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಭಾರತೀಯರು ಭಾರತಕ್ಕೆ ಬರೋಕೆ ಅಂತ ಏರ್ಪೋರ್ಟ್ಗೆ ಬಂದಿರ್ತಾರೆ. ಅಮೆರಿಕದಲ್ಲಿ ಕೆಲಸ ಮಾಡಿಕೊಂಡು ರಜೆ ಮೇಲೆ ಭಾರತಕ್ಕೆ ಬಂದಿದ್ದಂತಹ ಕೆಲವು ಭಾರತೀಯರು ಮನೆಯಲ್ಲಿ ಆರಾಮಾಗಿ ದಿನ ಕಳೀತಾ ಇರ್ತಾರೆ. ಇಂತಹ ಟೈಮಲ್ಲೇ H1B ವೀಸಾದ ಅಪ್ಲಿಕೇಶನ್ ದರನ $1,00,000 ಅಂದ್ರೆ 88 ಲಕ್ಷ ರೂಪಾಯಿಗೆ ಏರಿಸುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕ್ತಾರೆ. ಈ ಸುದ್ದಿ ಹೊರಗೆ ಬಂದ ಕೂಡಲೇ IT ಕಂಪನಿಗಳು ಉದ್ಯೋಗಿ ಭಾರತೀಯರಿಗೆ ಕಾಲ್ ಮಾಡಿ ತಕ್ಷಣ ಎಲ್ಲರೂ ಅಮೆರಿಕಕ್ಕೆ ವಾಪಸ್ ಬರಬೇಕು, ಯಾರು ವಾಪಸ್ ಮನೆಗೆ ಹೋಗೋಕಿಲ್ಲ ಅಂತ ಸೂಚನೆನ ಕೊಡುತ್ತೆ. ಭಾರತದಲ್ಲಿ ಮನೆಯಲ್ಲಿ ಆರಾಮಾಗಿ ರಜೆ ಕಳೀತಾ ಇದ್ದ ಭಾರತೀಯರು ತಕ್ಷಣ ವಿಮಾನ ಹತ್ತುಕೊಂಡು ಅಮೆರಿಕಕ್ಕೆ ಬರ್ತಾರೆ. ಭಾರತಕ್ಕೆ ಹೋಗೋಕೆ ವಿಮಾನ ಹತ್ತೋಕೆ ಅಂತ ಹೊರಟಿದ್ದ ಎಂಪ್ಲಾಯಿಗಳು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಬರ್ತಾರೆ. ಭಾರತ ಮಾತ್ರ ಅಲ್ಲ, ಬೇರೆ ದೇಶಗಳ ಉದ್ಯೋಗಿಗಳಿಗೂ ಹೀಗೇನೆ ಕೆಟ್ಟ ಅನುಭವ ಆಗುತ್ತೆ. ಇಷ್ಟೆಲ್ಲ ಗದ್ದಲ ಆಗೋದು ಕೇವಲ ಒಂದೇ ಒಂದು ಆದೇಶದಿಂದ. ಟ್ರಂಪ್ ಮಾಡಿದ ಈ ಆದೇಶ ಎಷ್ಟು ಗೊಂದಲ ಸೃಷ್ಟಿಸಿ ಬಿಡ್ತು ಅಂದ್ರೆ, ಇನ್ನು ಮುಂದೆ IT ಕಂಪನಿಗಳು ಹೊರಗಿನ ದೇಶದ ಯಾರನ್ನೂ ಅಮೆರಿಕಕ್ಕೆ ಕೆಲಸಕ್ಕೆ ಅಂತ ಕಳಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಬಂದಿತ್ತು. ಇದಾದ ಸ್ವಲ್ಪ ಸಮಯಕ್ಕೆ ಅಮೆರಿಕ ಸರ್ಕಾರ ಸ್ಪಷ್ಟನೆನ ಕೊಡ್ತು. ಇದು ಹೊಸದಾಗಿ H1B ವೀಸಾಗೆ ಅಪ್ಲೈ ಮಾಡೋರಿಗೆ ಮಾತ್ರ ಅನ್ವಯ ಆಗುತ್ತೆ. ಈಗಾಗಲೇ H1B ವೀಸಾ ಹೊಂದಿರುವವರು ನವೀಕರಣ ಮಾಡಿಕೊಳ್ಳೋಕೆ ಅಷ್ಟೆಲ್ಲ ಹಣ ಕೊಡೋ ಅಗತ್ಯ ಇಲ್ಲ. ಹೀಗಂತ ಅಮೆರಿಕ ಸ್ಪಷ್ಟನೆ ಕೊಟ್ಟ ನಂತರ ಎಲ್ರಿಗೂ ಸಮಾಧಾನ ಆಗಿದೆ. ಸ್ನೇಹಿತರೆ, H1B ವೀಸಾ ಅನ್ನೋದು ವಿಶೇಷವಾದ ಅವಕಾಶ. ನೀವು ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಕಂಪನಿಯ ಇನ್ನೊಂದು ಕಚೇರಿ ಅಥವಾ ಮುಖ್ಯ ಕಚೇರಿ ಅಮೆರಿಕದಲ್ಲೇ ಇದೆ. ಇನ್ನು ಮುಂದೆ ನೀವು ಒಂದು ಹೊಸ ಪ್ರಾಜೆಕ್ಟ್ಗೆ ಅಂತ 3 ವರ್ಷಗಳ ಕಾಲ ಅಮೆರಿಕದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ಅಮೆರಿಕದಲ್ಲೇ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೀವು 3 ವರ್ಷ ಇರಬೇಕಾಗುತ್ತೆ. ಆಗ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ H1B ವೀಸಾ ಸಿಗುತ್ತೆ. ಅದು 3 ವರ್ಷದ ಅವಧಿಗೆ ಮಾತ್ರ. ಒಂದು ವೇಳೆ 3 ವರ್ಷ ಆದ್ಮೇಲೂ ಇನ್ನೂ ಕೆಲಸ ಇದೆ, ಇನ್ನು 2 ವರ್ಷ ಇರಬೇಕು ಅಂದ್ರೆ ಆ 2 ವರ್ಷಕ್ಕೆ ವೀಸಾನ ನವೀಕರಣ ಮಾಡಬೇಕು. ವೀಸಾದ ಎಲ್ಲಾ ಹಣವನ್ನ ಕಂಪನಿನೇ ಪೇ ಮಾಡುತ್ತೆ. ಅಮೆರಿಕದ ಆರ್ಥಿಕತೆ ಹೇಗಿದೆ ಅಂದ್ರೆ, ಅದು ಭಾರತ ಸೇರಿದ ಹಾಗೆ ಬೇರೆ ಎಲ್ಲಾ ದೇಶಗಳನ್ನ ಡಿಪೆಂಡ್ ಮಾಡಿದೆ. ಅಲ್ಲಿನ ಕಂಪನಿಗಳಲ್ಲಿ ಬೇರೆ ಬೇರೆ ದೇಶಗಳ ಎಂಪ್ಲಾಯಿಗಳು ಇದ್ದಾರೆ. ಈ ವೀಸಾದ ಉದ್ದೇಶ ಏನು ಅಂದ್ರೆ, ಸ್ಕಿಲ್ ಇರುವಂತಹ ಉದ್ಯೋಗಿಗಳನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳೋಕೆ ಕಂಪನಿಗಳಿಗೆ ಅವಕಾಶ ಕೊಡೋದು. ಮೊದಲಿಗೆ ಅಮೆರಿಕದಲ್ಲಿ ಇರೋರಿಗೆ ಪ್ರಾಮುಖ್ಯತೆ ಕೊಡಬೇಕು. ಲೋಕಲ್ ಜನರಲ್ಲಿ ಸ್ಕಿಲ್ ಇರೋರು ಸಿಗದೇ ಇದ್ದಾಗ H1B ವೀಸಾ ಬಳಸ್ಕೊಂಡು ಬೇರೆ ದೇಶದಲ್ಲಿರೋ ಉದ್ಯೋಗಿನ ಅಮೆರಿಕಕ್ಕೆ ಕರೆಸ್ಕೊಳ್ಬಹುದು. ಇದರ ಅವಧಿ 3 ರಿಂದ 6 ವರ್ಷ ಮಾತ್ರ. 1952ರಲ್ಲಿ ಅಮೆರಿಕ ಸರ್ಕಾರ ಮೊದಲ ಬಾರಿಗೆ ಈ ವೀಸಾದ ಕಾನೂನನ್ನ ಜಾರಿ ಮಾಡಿತು. ಇದರಿಂದ ಲೋಕಲ್ ಅಮೆರಿಕನ್ಸ್ ಜಾಬ್ ಕಳೆದುಕೊಳ್ತಾರೆ ಅಂತ ವಿರೋಧ ಶುರುವಾಯಿತು. ಹಾಗಾಗಿ ಆಗ ಇದು ಜಾರಿ ಆಗಿರಲಿಲ್ಲ. 1990ರಲ್ಲಿ ಜಾರ್ಜ್ ಬುಷ್ ಸರ್ಕಾರ ಬಂದಾಗ ಇದೇ ಕಾನೂನನ್ನ ಜಾರಿ ಮಾಡಿ ವೀಸಾನ ಪರಿಚಯ ಮಾಡುತ್ತೆ. ಆದ್ರೆ ವರ್ಷಕ್ಕೆ ಇಂತಿಷ್ಟೇ ವೀಸಾನ ಕೊಡಬೇಕು ಅಂತ ಲಿಮಿಟ್ ಕೂಡ ಹಾಕಲಾಗಿತ್ತು. ಈಗಲೂ ವರ್ಷಕ್ಕೆ ಹೊಸದಾಗಿ ಸುಮಾರು 65,000 H1B ವೀಸಾನ ನೀಡಲಾಗುತ್ತೆ. ಅದಕ್ಕಿಂತ ಹೆಚ್ಚು ವೀಸಾನ ಕೊಡೋದಿಲ್ಲ. ಈ ವೀಸಾನ ಬಳಸ್ಕೊಳ್ತಾ ಇರೋ ದೇಶಗಳಲ್ಲಿ ಮೊದಲ ಸ್ಥಾನ ಭಾರತದ್ದು, 2ನೇ ಸ್ಥಾನದಲ್ಲಿ ಚೀನಾ ಇದೆ. ಈ ವೀಸಾ ಪಡೆದವರಲ್ಲಿ 73% ಉದ್ಯೋಗಿಗಳು ಭಾರತೀಯರು, 12% ಚೀನಾ ದೇಶದವರು. ಈ ವೀಸಾದಡಿಯಲ್ಲಿ ಸುಮಾರು 4 ಲಕ್ಷ ಭಾರತೀಯರು ಅಮೆರಿಕದಲ್ಲಿ ಇದ್ದಾರೆ. ಅವರ ಕುಟುಂಬದವರೆಲ್ಲ ಸೇರಿದ್ರೆ ಒಟ್ಟು 7 ಲಕ್ಷ ಆಗುತ್ತೆ. ಈ ವೀಸಾದ ಸಾಮಾನ್ಯ ಶುಲ್ಕ $2,000 ನಿಂದ $5,000 ಹೊಸ ಅಪ್ಲಿಕೇಶನ್ಗೆ ಮತ್ತು ನವೀಕರಣಕ್ಕೆ ಇಷ್ಟೇ ಫೀಸ್ ಇತ್ತು. ಈಗ ಹೊಸ ಆದೇಶದ ಪ್ರಕಾರ ಹೊಸ ಅಪ್ಲಿಕೇಶನ್ಗೆ $1,00,000 ಕೊಡಬೇಕಾಗುತ್ತೆ. ನವೀಕರಣಕ್ಕೆ ರೇಟ್ ಹೆಚ್ಚೇನೂ ಆಗಿಲ್ಲ. ಹಾಗಾದ್ರೆ ಇದರಿಂದ ಆಗೋ ಎಫೆಕ್ಟ್ ಏನು? ಈಗಾಗಲೇ ಈ ವೀಸಾದಡಿ ಕೆಲಸ ಮಾಡ್ತಾ ಇರೋರು ಹಾಗೇನೆ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು. ಬೆಂಗಳೂರಲ್ಲಿ ಇರೋ ಒಂದು ಕಂಪನಿ ಹೊಸ ಉದ್ಯೋಗಿನ ಅಮೆರಿಕಕ್ಕೆ ಕಳಿಸ್ಬೇಕು ಅಂದ್ರೆ ಬಹಳ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆ ಉದ್ಯೋಗಿನ ಅಮೆರಿಕಕ್ಕೆ ಹೊಸದಾಗಿ ಕಳಿಸೋಕೆ $1,00,000 ಕೊಟ್ಟು ವೀಸಾಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಒಂದೋ ಆ ಕಂಪನಿ ಈಗಾಗಲೇ ಅಮೆರಿಕದಲ್ಲಿರೋ ತನ್ನ ಉದ್ಯೋಗಿನ ಬಳಸ್ಕೊಳ್ಬೇಕು,
ಇಲ್ಲ ಅಂದ್ರೆ ತುಂಬಾ ಹಣ ಖರ್ಚು ಮಾಡಿ ಹೊಸ ಉದ್ಯೋಗಿನ ಅಮೆರಿಕಕ್ಕೆ ಕಳಿಸ್ಬೇಕು. ಅಂದ್ರೆ ಕಂಪನಿಗಳು ಹೊಸದಾಗಿ ಒಬ್ಬ ಉದ್ಯೋಗಿಯನ್ನ ಅಮೆರಿಕಕ್ಕೆ ಸುಲಭವಾಗಿ ಕಳಿಸೋದಿಲ್ಲ. ಅದ್ರ ಬದಲು ಅಮೆರಿಕದಲ್ಲೇ ಇರೋ ಲೋಕಲ್ ಜನರನ್ನ ಬಳಸ್ಕೊಳ್ಳುತ್ತೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೂ ಇದೇ ಬೇಕಾಗಿರೋದು. ಬೇರೆ ದೇಶದಿಂದ ಹೊಸ ಎಂಪ್ಲಾಯಿನ ಕಳಿಸಿ ಅಷ್ಟೆಲ್ಲ ಖರ್ಚು ಮಾಡೋ ಬದಲಾಗಿ ಅಮೆರಿಕದಲ್ಲೇ ಇರೋ ಲೋಕಲ್ ಜನರನ್ನ ಕೆಲಸಕ್ಕೆ ತಗೊಳ್ಳೋದೇ ವಾಸಿ ಅಂತ ಕಂಪನಿಗಳಿಗೆ ಅನ್ನಿಸ್ಬೇಕು. ಇವಿಷ್ಟೇ ವಿಷಯ ಅಲ್ಲ, ಅಮೆರಿಕದಲ್ಲಿ ಲಕ್ಷಾಂತರ ಭಾರತೀಯರಿದ್ದಾರೆ. ಇವರ ತಲಾ ಆದಾಯ $1,00,000. ಯಾಕಂದ್ರೆ ಇವರೆಲ್ಲರೂ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಅದೇ ಅಮೆರಿಕದ ಜನರ ತಲಾ ಆದಾಯ $75,000. ಅಂದ್ರೆ ಭಾರತೀಯರು ತುಂಬಾ ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ. ಇದು ಅಮೆರಿಕನರ ಕಣ್ಣನ್ನ ಕೆಂಪು ಮಾಡಿದೆ. ಭಾರತೀಯರು ಇಲ್ಲಿಗೆ ಬಂದು ನಮ್ಮ ಅನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಮೆರಿಕದ ಜನರು ಬರಿತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಭಾರತೀಯರು ಕಂಡ್ರೆ ನೀವು ವಾಪಸ್ ನಿಮ್ಮ ದೇಶಕ್ಕೆ ಹೋಗಿ ಅಂತ ಬೆದರಿಕೆ ಹಾಕುವಂತಹ ಘಟನೆಗಳು ನಡೀತಾ ಇದೆ. ಈ ಹಿಂದೆ ಚೀನಾ ದೇಶದ ಯುವ ಜನರು ಹೆಚ್ಚಾಗಿ ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ರು. ಚೀನಾ ದೇಶದಲ್ಲಿ ಕೈಗಾರಿಕಾ ಕ್ಷೇತ್ರ ತುಂಬಾ ಚೆನ್ನಾಗಿ ಬೆಳೆದಿದ್ರಿಂದ ವಲಸೆ ಕಡಿಮೆ ಆಯಿತು. ಭಾರತದಲ್ಲಿ ಇಂದಿಗೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಈ ಸಂಖ್ಯೆ ಕಡಿಮೆ ಆಗೋದು ಖಂಡಿತ. ಈಗಾಗಲೇ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು H-1B ವೀಸಾನ ಇಟ್ಟುಕೊಂಡು ಅಮೆರಿಕದ ಕಂಪನಿಗಳಲ್ಲೇ ಕೆಲಸ ಮಾಡೋ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅಮೆರಿಕದ ಕಂಪನಿಗಳು ಭಾರತೀಯರ ಬದಲಾಗಿ ಲೋಕಲ್ ಜನರನ್ನ ಕೆಲಸಕ್ಕೆ ತಗೊಳ್ಳಬಹುದು. ಇದರಿಂದ ವೀಸಾದ ಹಣ ಉಳಿತಾಯ ಆಗುತ್ತೆ. ಅಂತೂ ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಅನ್ನೋ ನಮ್ಮ ಯುವ ಜನರಿಗೆ ನಿರಾಸೆ ಆಗಿದೆ. ಅಮೆರಿಕದ ಪೌರತ್ವವನ್ನ ಪಡಿಬೇಕು ಅಂದ್ರೆ ಗ್ರೀನ್ ಕಾರ್ಡ್ ಪಡ್ಕೊಳ್ಬೇಕು. ಗ್ರೀನ್ ಕಾರ್ಡ್ ಸಿಗೋಕೆ ಕಂಪನಿಗಳ ಸಹಾಯ ಬೇಕಾಗುತ್ತೆ. ಹೀಗೆ ಗ್ರೀನ್ ಕಾರ್ಡ್ ಪಡೆಯೋಕೆ H-1B ವೀಸಾನೇ ಮೊದಲ ಹೆಜ್ಜೆ. ಬಹಳ ಜನರು ಹೀಗೆ ಕೆಲಸ ಮಾಡಿಕೊಂಡು ಗ್ರೀನ್ ಕಾರ್ಡ್ ಪಡ್ಕೊಂಡು ಆಮೇಲೆ ಅಮೆರಿಕದ ಪೌರತ್ವವನ್ನ ಪಡೆದಿದ್ದಾರೆ. ಟ್ರಂಪ್ ಹಾಗೂ ಅವರ ಬೆಂಬಲಿಗರಿಗೆ ಇದು ಕೂಡ ಒಂದು ದೊಡ್ಡ ಚಿಂತೆಯ ವಿಷಯ. ಯಾವುದೋ ದೇಶದಿಂದ ಇಲ್ಲಿ ಕೆಲಸಕ್ಕೆ ಅಂತ ಬಂದವರು ಇಲ್ಲಿ ಸರ್ಕಾರನ ಆಯ್ಕೆ ಮಾಡೋ ತರ ಮತದಾನದ ಹಕ್ಕನ್ನ ಪಡೀತಾರೆ ಅನ್ನೋದು ನಿಜಕ್ಕೂ ಚಿಂತೆಯ ವಿಷಯನೇ. ಅಮೆರಿಕ ಈಗಾಗಲೇ ಭಾರತದ ರಫ್ತು ಸರಕುಗಳ ಮೇಲೆ 50% ಟ್ಯಾಕ್ಸ್ ಅನ್ನ ಹಾಕಿದೆ. ಈಗ ಈ ಹೊಸ ಕ್ರಮ ಭಾರತದ ಯುವ ಜನರ ಪಾಲಿಗೆ ದೊಡ್ಡ ಶಾಕ್ ಆಗಿದೆ. ಇದರಿಂದಾಗಿ ಅನೇಕ ಯುವ ಜನರು ಭಾರತದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿಯನ್ನ ಚೀನಾ ಚೆನ್ನಾಗಿನೇ ಬಳಸ್ಕೊಳ್ತಾ ಇದೆ. ಚೀನಾ ದೇಶ ಹೊಸದಾಗಿ ಕೆ ವೀಸಾ ಅಂತ ಒಂದು ವೀಸಾನ ಪರಿಚಯ ಮಾಡ್ತಾ ಇದೆ. ಇದನ್ನ ಪಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹೊರದೇಶಗಳ ಯುವ ಉದ್ಯೋಗಿಗಳು ಈ ವೀಸಾನ ಪಡ್ಕೊಂಡು ಚೀನಾದಲ್ಲಿ ಉದ್ಯೋಗವನ್ನ ಮಾಡಬಹುದು. ಬಹುಶಃ ಅಮೆರಿಕದಲ್ಲಿ ಕೆಲಸ ಹುಡುಕ್ತಾ ಇರೋ ಬೇರೆ ದೇಶದ ಉದ್ಯೋಗಿಗಳು H-1B ವೀಸಾದ ಕಾರಣಕ್ಕೆ ಈಗ ಚೀನಾದ ಕಡೆಗೆ ಹೋಗಲೂಬಹುದು. ಚೀನಾದ ಕಂಪನಿಗಳು ಹೆಚ್ಚು ಹೆಚ್ಚು ಉದ್ಯೋಗಿಗಳನ್ನ ಸುಲಭವಾಗಿ ನೇಮಕ ಮಾಡ್ಕೋಬಹುದು. ಅಂತೂ H-1B ವೀಸಾದ ದರ ಹೆಚ್ಚಳದ ನಿರ್ಧಾರ ಕೈಗಾರಿಕಾ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೊಸ ರೀತಿಯ ವಲಸೆಯನ್ನ ಹುಟ್ಟುಹಾಕುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.